ಇವತ್ತು ನಾವೊಂದು ಆಶರ್ಮನ್ಸ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇಂಟ್ರಾಯೂಟ್ರೈನ್ ಅಡೇಷನ್ಸ್. ಸೊ ಇದು ಯೂಟ್ರಸ್ ಈ ಥರ ಇರುತ್ತೆ. ಸೊ ಇದ್ರ ಒಳಗಡೆ ಎಲ್ಲ ಕ್ಯಾವಿಟಿ ಅಂತ ನಾವೇನು ಹೇಳ್ತೀವಿ. ಕೆಲವೊಂದು ಸತಿ ನಾವು ಡಿ ಎನ್ ಸಿ ಮಾಡಿದಾಗ ಅಥವಾ ಟ್ಯುಬರ್ಕುಲೋಸಿಸಿಂದ ಈ ಕ್ಯಾವಿಟಿನಲ್ಲಿರೋ ಲೇಯರು ಇದಕ್ಕೆ ಬೇಸಲ್ ಲೇಯರ್ ಆಫ್ ದ ಎಂಡೋಮೆಟ್ರಿಯಮ್ ಅಂತ ನಾವು ಹೇಳ್ತೀವಿ. ಈ ಲೇಯರ್ ಏನಾದರೂ ಡ್ಯಾಮೇಜ್ ಆದರೆ ಈ ಪದರಗಳು ಏನಿರುತ್ತೆ ಒಂದಕ್ಕೊಂದು ಅಂಟ್ಕೋಬೋದು. ಅಂದರೆ ಆಂಟೀರಿಯರ್ ವಾಲು, ಪೋಸ್ಟೀರಿಯರ್ ವಾಲು, ಸೈಡ್ ವಾಲ್ಸು ಎಲ್ಲ ಬ್ಯಾಂಡ್ಸ್ ಥರ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಅಂಥ ಟೈಮ್ನಲ್ಲಿ ಇಲ್ಲಿ ಒಳಗಡೆ ಬ್ಲೀಡಿಂಗ್ ಆಗ್ಲಿಕ್ಕೂ ಏನೂ ದಾರಿ ಇರಲ್ಲ. ಹಾಗೆಯೇ ಪ್ರೆಗ್ನೆನ್ಸಿ ಕೂಡ ಇಂಥ ಸಿಚುವೇಷನಲ್ಲಿ ಆಗೋದಿಲ್ಲ. ಸೊ ಇವತ್ತು ನಾವು ಮಾಡಿರೋಂಥದ್ದು ಅವ್ರಿಗೆ ಡಿ ಎನ್ ಸಿ ಆಗಿ ಅವ್ರಿಗೆ 1 ವರ್ಷ ಆದ್ರೂ ಪೀರಿಯಡ್ ಬಂದಿಲ್ಲ ಅಂತ, ಅವ್ರು ತುಂಬ ದೂರದಿಂದ ಬಂದಿದ್ದಾರೆ, ಸುಮಾರು ಮಾತ್ರೆ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡಿದ್ದಾರೆ ಪೀರಿಯಡ್ ಆಗಲಿ ಅಂತ, ಆದರೆ ಪೀರಿಯಡ್ ಆಗಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಕೆಳಗಡೆಯಿಂದ ಹಿಸ್ಟ್ರೋಸ್ಕೋಪ್ ಅಂತ ಒಂದು ಕ್ಯಾಮರಾ ಹಾಕ್ಬಿಟ್ಟು ನೋಡಿ ಎಲ್ಲೆಲ್ಲಿ ಈ ಥರ ಬ್ಯಾಂಡ್ಸ್ ಇದೆ ಅದನ್ನೆಲ್ಲ ನಾವು ಕಟ್ ಮಾಡಿಕೊಂಡು ಇಲ್ಲಿ ಒಳಗಡೆ ಜಾಗ ಮಾಡ್ತೀವಿ. ಸೊ ಇಲ್ಲಿ ಮಾಡಿದ್ಮೇಲೆ ಅದೇ ಟೈಮ್ನಲ್ಲಿ ನಾವು ಅವರಿಗೆ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದನ್ನು ಕೂಡ ನಾವು ಇಂಜೆಕ್ಟ್ ಮಾಡಿದ್ದೀವಿ, ಅಥವಾ ಸ್ಟೆಮ್ ಸೆಲ್ಸ್ ಅನ್ನೋದು ಕೂಡ ನಾವು ಇಂಜೆಕ್ಟ್ ಮಾಡಿ ನೋಡ್ಬೋದು. ಸೊ ಇಂಥ ಸಿಚುವೇಷನ್ನಲ್ಲಿ ಅವರು ಫರ್ಟಿಲಿಟಿ ಬೇಕಾದಾಗ ಈ ಥರ ಪ್ರೊಸೀಜರ್ಸ್ನ ಮಾಡೋದು ತುಂಬ ಮುಖ್ಯ. ಇಲ್ಲ ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಮತ್ತು ಪೀರಿಯಡ್ಸ್ ಕೂಡ ಬರೋದಿಲ್ಲ.